ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಬಸವರಾಜ. ಆಲ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಎರಡನೇ ಭಾಗದಲ್ಲಿ ನೋಡಿದ್ವಿ ಶಾತವಾಹನರ ಬಗ್ಗೆ. ಈ ಮೂರನೇ ಭಾಗದಲ್ಲಿ ಹಾಲು ಇಂಪಾರ್ಟೆಂಟು ಅವಷ್ಟೇ ಹೇಳ್ತಾ ಹೋಗ್ತೀನಿ. ಏನಪ್ಪ ಅಂತಂದರೆ, ಹಾಲನು ಕ್ರಿಸ್ತಶಕ 20ರಿಂದ 24ರವರೆಗೆ ಇವನ ಆಳ್ವಿಕೆ ಕಂಡು ಬರ್ತದ. ಇವನು ಶಾತವಾಹನರ 17ನೇ ದೊರೆಯಾಗಿ ಕಂಡು ಬರ್ತಾನೆ. ಏನಪ್ಪ ಅಂತಂದರೆ, ಇವನು ಶ್ರೀಲಂಕಾದ ಮೇಲೆ ದಾಳಿ ಮಾಡ್ತಾನೆ. ಶ್ರೀಲಂಕಾದ ಮೇಲೆ ದಾಳಿ ಮಾಡಿದಾಗ ಅಲ್ಲಿಯ ರಾಜನನ್ನು ಸೋಲಿಸಿ ಅವನ ಮಗಳಾದ ರಾಣಿಯನ್ನ ಮದುವೆ ಆಗ್ತಾನೆ. ಆ ರಾಣಿ ಯಾರಪ್ಪ ಅಂತ ಕೇಳಿದರೆ ಲೀಲಾವತಿ ಆಗಿರ್ತಾಳೆ. ಶಾತವಾಹನರಲ್ಲಿ ಅತ್ಯಂತ ಶಾಂತಿಯುತವಾದ ದೊರೆ ಯಾರಪ್ಪ ಅಂತ ಕೇಳಿದರೆ ಹಾಲಾಗಿರ್ತಾನೆ. ಶಾಂತಿಯುತವಾಗಿರುವ ದೊರೆ ಯಾರು? ಹಾಲನು ಅಂತ ಹೇಳ್ಬೇಕು. ಇವನು ಗತಾಸಪ್ತಸತಿ ಎಂಬ ಕೃತಿಯನ್ನು ರಚನೆ ಮಾಡ್ತಾನ. ಆ ಗತಾಸಪ್ತಸತಿಯು ಪ್ರಾಕೃತ ಭಾಷೆಯಲ್ಲಿ ಕಂಡುಬರ್ತದ. ಕ್ವಶನ್ ಆಗ್ಯಾವ ಇವು. ಓಕೆನಾ? ಗತಾಸಪ್ತಸತಿಯು ಯಾವ ಭಾಷೆಯಲ್ಲಿ ಕಂಡುಬರ್ತದ ಅಂತ ಕ್ವಶನ್ ಆಗ್ಯಾವ. ಪ್ರಾಕೃತ ಭಾಷೆ ಅಂತ ಹೇಳ್ಬೇಕಾಗುತ್ತೆ. ಅದೇ ರೀತಿಯಾಗಿ ಶಿವನ ಮಂತ್ರದಿಂದ ಆರಂಭವಾಗುವ ಕೃತಿ ಯಾವುದು ಅಂತ ಕೇಳ್ತಾನೆ. ಆವಾಗ ನಾವು ಹಾಕಬೇಕಾಗಿರೋದು ಗತಾಸಪ್ತಸತಿ ಅಂತ. ಅದೇ ರೀತಿಯಾಗಿ ಗತಾಸಪ್ತಸತಿಯು ಎಷ್ಟು ಶ್ಲೋಕಗಳನ್ನು ಒಳಗೊಂಡದ ಅಂತ ಕೇಳ್ತಾನೆ. 700 ಶ್ಲೋಕಗಳು ಅಂತ ಹೇಳ್ಬೇಕಾಗುತ್ತಾ, ಇಲ್ಲಾಂದರೆ 700 ಪದ್ಯಗಳನ್ನು ಒಳಗೊಂಡದಂತ ಹೇಳ್ಬೋದು, ಅಥವಾ 700 ಶೃಂಗಾರ ಕಾವ್ಯಗಳನ್ನು ಒಳಗೊಂಡಿರುವ ಕೃತಿ ಅಂತಲೂ ಹೇಳ್ಬೋದು ಗತಾಸಪ್ತಸತಿಯು. ಓಕೆನಾ? ಗತಾಸಪ್ತಸತಿಯೊಳಗೆ ಗೌರಿ ಮಂದಿರ ಎಂಬುದನ್ನು ಉಲ್ಲೇಖ ಆಗ್ಯದ ಅಂತಂದ್ರೆ ಇದ್ರ ಮೇಲೆ ಗತಾಸಪ್ತಸತಿಯು ಶೃಂಗಾರ ಕಾವ್ಯ ಅಂತೇಳಿ ಉಲ್ಲೇಖ ಮಾಡಿದವರು ಯಾರು ಅಂತ ಕೇಳ್ತಾನೆ. ಅವಾಗ ಬಾಣ ಅಂತ ಹೇಳ್ಬೇಕಾಗುತ್ತಾ. ಬಾಣನು ರಚಿಸಿರುವ ಹರ್ಷಚರಿತ್ರೆಯಲ್ಲಿ ಈ ಗತಾಸಪ್ತಸತಿಯು ಇದೊಂದು ಶೃಂಗಾರ ಕಾವ್ಯ ಅಂತೇಳಿ ಉಲ್ಲೇಖ ಮಾಡ್ಯಾನ. ಹಾಲನ ಸಮಕಾಲೀನವನು ಬಾಣನು ಆಗಿರ್ತಾನೆ. ಈ ಬಾಣನು ರಚಿಸಿರುವ ಒಡ್ಡಕಥಾ ಅಥವಾ ಬೃಹತ್ ಕಥಾ ಅಂತ ಹೇಳ್ತೀವಿ. ಇದು ಯಾವ ಭಾಷೆಯಲ್ಲಿ ಕಂಡು ಬರ್ತಾವಪ್ಪ ಅಂತಂದರೆ ಇವು ಪೈಸಾಚಿ ಭಾಷೆಯಲ್ಲಿ ಕಂಡು ಬರ್ತಾವ. ಅದೇ ರೀತಿಯಾಗಿ ಮುಂದೆ ನೋಡೋದಾದ್ರೆ ನಾವು ಏನಪ್ಪ ಅಂತಂದರೆ, ಹಾಲನು ರಚಿಸಿರುವ ಇನ್ನೊಂದು ಕೃತಿಯ ಬಗ್ಗೆ ನೋಡೋದಾದರೆ ಆ ಇನ್ನೊಂದು ಕೃತಿಯು ಸತ್ತೈಸೆ ಅಂತ ಹೇಳ್ತೀವಿ. ಸತ್ತೈಸೆ ಅಥವಾ ಸತೈಸೆ ಅಂತ ಹೇಳ್ಬೋದು. ಓಕೆನಾ? ಹಾಲನ ಚರಿತ್ರೆ ಮುಕ್ತಾಯ ಆಗ್ತದೆ. ನಾವು ಮುಂದೆ ಭಾಗ 4ರಲ್ಲಿ ಗೌತಮಿ ಪುತ್ರ ಶತಕರ್ಣಿಯ ಬಗ್ಗೆ ಸಂಪೂರ್ಣ ಚರ್ಚೆ ಮಾಡೋಣ. ಇದರಾಗ ನಾ ಹೇಳಿರೋ ಕ್ಲಾಸ್ನಲ್ಲಿ ಒಂದು ಲೈನ್ ತಪ್ಪು ಹೇಳಿದ್ದೀನಿ. ಆ ಲೈನ್ ತಪ್ಪು ಯಾವುದು, ಯಾವ ಲೈನ್ ತಪ್ಪಾಗಿದೆ ಅಂತ ಕಮೆಂಟ್ ಮಾಡಿ.